ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಪ್ರಿಯ ಸಹೋದರ ಸಹೋದರಿ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸಿಕೊಳ್ಳುತ್ತಾ ಈ ಮುಂಜಾನೆಯ ದೇವರ ಸಿಹಿ ನುಡಿಯನ್ನು ನಿಮ್ಮ ಜೊತೆಯಲ್ಲಿ ಮಾತಾಡಲು ಬಂದಿದ್ದೇನೆ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅನಿಸ್ತೇನೆ. ಕ್ರಿಸ್ತನಲ್ಲಿ ಪ್ರಿಯರೇ, ನಾನು ಕಳೆದ 2-3 ದಿನಗಳಿಂದ ಪ್ರೀತಿಯ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೀನಿ. ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ, ಅಂದರೆ ಲೋಕ ಅಂದರೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ, ಯೇಸು ಕ್ರಿಸ್ತನ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ, ನಾವು ಹೇಗೆ ಪ್ರೀತಿಯಲ್ಲಿಟ್ಟಿದ್ದೇವೆ ಎಂದು ಕಳೆದ ದಿನದಲ್ಲಿ ನಾನು ಮಾತಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಷಯಗಳನ್ನು ಇವತ್ತು ಮಾತಾಡುವ. ಅದೇ ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯದಿಂದ ಧ್ಯಾನ ಮಾಡುವ. 4ನೇ ಅಧ್ಯಾಯ 7ನೇ ವಾಕ್ಯ, 1 John chapter 4 verse 7. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದ್ದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಯೋಹಾನನು ಬರೆಯುವಂಥ ಈ ಬರವಣಿಗೆಯನ್ನು ನೀವು ದೇವರ ಆತ್ಮನಿಂದ ಬರುವಂಥ ಈ ಬರವಣಿಗೆಯನ್ನು ಸ್ವಲ್ಪ ಗಮನವಿಟ್ಟು ನೋಡಬೇಕಾಗಿದೆ. ದೇವರ ವಾಕ್ಯವು ನಮಗೆ ಈ ರೀತಿ ತಿಳಿಸ್ತದೆ. ಪ್ರೀತಿ ಏನು ಅಂತ ಇಲ್ಲಿ ತಿಳಿಸ್ತದೆ. ಪ್ರಿಯರೇ, ಪ್ರೀತಿಯ ಸಂಕೇತ ವಾಟ್ ಈಸ್ ದ ಲವ್ ಅಂತ ಹೇಳೋದಾದರೆ ಈಸ್ ಎ ಗಾಡ್. ಲವ್ ಈಸ್ ಗಾಡ್. ಪ್ರೀತಿ ದೇವರಾಗಿದ್ದಾನೆ ಅಂತ ಹೇಳ್ತಿದ್ದಾನೆ ಇಲ್ಲಿ ಯೋಹಾನ. ನೋಡಿ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದ ಆಗಿದೆ ಅಂತ. ಪ್ರೀತಿ ಬಂದಿದ್ದು ಮನುಷ್ಯರಿಂದ ಅಲ್ಲ, ಯಾವುದೋ ದೇಶದಿಂದ ಬಂದದ್ದಲ್ಲ ಪ್ರೀತಿ, ಯಾವುದೋ ಕಾದಂಬರಿಗಳಿಂದ ಬಂದಿದ್ದಲ್ಲ ಪ್ರೀತಿ, ಯಾವುದೋ ಸಿನಿಮಾ ಹಾಡುಗಳಿಂದ ಬಂದಿದ್ದಲ್ಲ ಪ್ರೀತಿ, ಯಾವುದೋ ಕವಿತೆಗಳಿಂದ ಬಂದಿದ್ದಲ್ಲ ಪ್ರೀತಿ. 2000 ವರ್ಷಗಳ ಹಿಂದೆ ಯಾವುದೋ ನಾವು ನೋಡ್ತಿರೋ ಯಾವುದೋ ಒಂದು ಲೆಜೆಂಡ್ಸ್ಗಳು ಅಂತ ಹೇಳುವಂಥ ಈ ಲೋಕದ ಲೆಜೆಂಡ್ಸ್ಗಳಿರುವಂಥ ಆ ಪ್ರೀತಿಯ ಸಂಕೇತಗಳು ಅಲ್ಲಿಂದ ಬಂದಿದ್ದಲ್ಲ ಪ್ರೀತಿ. ಪ್ರೀತಿ ಅನ್ನೋದು ದೇವರಿಂದ ಬಂದಿದ್ದು. ನಿಮಗೆ ಅರ್ಥ ಆಗಬೇಕಂದ್ರೆ ದೇವರೇ ಪ್ರೀತಿಯಾಗಿದ್ದಾನೆ. ಪ್ರಿಯರೇ, ಹೇಳ್ತಾನೆ, ಪ್ರೀತಿಯು ದೇವರಿಂದ ಆಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನಾಗಿದೆ. ಯಾರೆಲ್ಲ ಪ್ರೀತಿ ಮಾಡ್ತಾನೋ ಅವರೆಲ್ಲರೂ ಸಹ, ಪ್ರತಿಯೊಬ್ಬರೂ ಸಹ ದೇವರಿಂದ ಹುಟ್ಟಿದವನು. ಹಾಗಾದರೆ ಈ ಭೂಮಿಯಲ್ಲಿ ನಾವು ಯಾರನ್ನೆಲ್ಲ ಪ್ರೀತಿಸ್ತೀವೋ, ನಾವು ಪ್ರೀತಿಯಲ್ಲಿದ್ದೇವೋ, ನಾವು ದೇವರಿಂದ ಹುಟ್ಟಿದ್ದೇವೆ. ಎರಡನೇ ಅಂಶ ಅಂದರೆ ದೇವರನ್ನ ಬಲ್ಲವನು. ದೇವರನ್ನು ನಾವು ತಿಳಿದಿದ್ದಾನೆ ಅಂತ. ಸ್ವಲ್ಪ ನಾವು ನಮ್ಮ ಬದುಕನ್ನು ಸ್ವಲ್ಪ ಯೋಚನೆ ಮಾಡಿ ನೋಡೋದಾದರೆ ನಾವು ಎಲ್ಲರನ್ನೂ ಪ್ರೀತಿಸ್ತಿದ್ದೀವಾ? ವೇದವಾಕ್ಯದ ಹೇಳೋದಂದರೆ ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದ್ದಾನೆ. ಪ್ರೀತಿ ಯಾರೆಲ್ಲ ಮಾಡ್ತಾರೆ ಅಂದರೆ ಯಾರನ್ನೆಲ್ಲ ಪ್ರೀತಿ ಮಾಡ್ತಾನೆ ಅಂತಲ್ಲ, ಎಲ್ಲರನ್ನ ಪ್ರೀತಿ ಮಾಡೋನು ಅಂತ. ಯಾರನ್ನೆಲ್ಲ ಪ್ರೀತಿಸ್ತಾನೆ ಅಂದರೆ ಒಂದು ಬೆರಳೆಣಿಕೆಯಲ್ಲಿ ವ್ಯಕ್ತಿಗಳಲ್ಲ. ಆತನಿಗೆ ದ್ರೋಹ ಮಾಡುವವನು ಪ್ರೀತಿಸುವವನೇ ದೇವರಿಂದ ಹುಟ್ಟಿದವನಾಗಿದ್ದಾನೆ. ಅವನನ್ನು ನಷ್ಟ ಮಾಡಿದವನನ್ನು ಪ್ರೀತಿಸಬೇಕು. ಇದೇ ಯೇಸು ಕ್ರಿಸ್ತನ ಪ್ರೀತಿ, ಇದೇ ದೇವರ ಪ್ರೀತಿ. ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟಿದ್ದಾನೆ ಅಂದರೆ ಪಾಪಿಗಳಾದ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ಕಳಿಸ್ತಾನೆ. ಆತನನ್ನು ಮಗನನ್ನು ಕಳಿಸಿಕೊಟ್ಟಂಥ ದೇವರು ಯೇಸು ಕ್ರಿಸ್ತನ ಹೇಳ್ತಾನೆ, ತನ್ನ ಪ್ರಾಣ ಕೊಡೋದರಲ್ಲಿ ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಪ್ರೀತಿಯಲ್ಲಿ ಹೇಗಿದ್ದೀವಿ? ಸೀಮಿತವಾದಂಥ ಪ್ರೀತಿ ಇಡಬಾರ್ದು ಪ್ರಿಯರೇ. ಕುಟುಂಬದಲ್ಲಿ ಒಂದು 5 ಜನ ಇರ್ತೀವಿ. ಉದಾಹರಣೆಗೆ ನನಗೆ 3 ಜನ ಹಿಡಿಸ್ತದೆ, ಇನ್ನಿಬ್ಬರು ಹಿಡಿಸೋದಿಲ್ಲ ಅಂದರೆ, 3 ಜನ ನಾನು ಪ್ರೀತಿಸ್ತೀನಿ, ಇನ್ನಿಬ್ಬರನ್ನ ಪ್ರೀತಿಸಲ್ಲ ಅಂದರೆ ನಾನು ದೇವರಿಂದ ಹುಟ್ಟಿದವನಲ್ಲ. ನಾವು ಸಭೆಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ. ನನಗೆ ಬೋಧಕರು ಹಿಡಿಸ್ತದೆ, ಬೋಧಕರ ಕುಟುಂಬದಲ್ಲಿ ಯಾರು ಹಿಡಿಸೋದಿಲ್ಲ. ನನಗೆ ಸಭೆಯಲ್ಲಿರುವಂಥ ಕೆಲವೊಬ್ಬರು ಹಿಡಿಸ್ತಾರೆ, ಕೆಲವೊಬ್ಬರನ್ನ ಪ್ರೀತಿಸ್ತೀನಿ, ಕೆಲವೊಬ್ಬರನ್ನ ಪ್ರೀತಿಸೋದಿಲ್ಲ. ಯಾಕಂದರೆ ಅವ್ರು ನನಗೆ ಹಿಡಿಸೋದಿಲ್ಲ. ಇವೆಲ್ಲ ಪ್ರೀತಿಯ ಸಂಕೇತಗಳೇ ಅಲ್ಲ. ಪ್ರತಿಯೊಬ್ಬರನ್ನ ಪ್ರೀತಿಸಬೇಕು. ನಮ್ಮ ನೆರೆಯವರನ್ನ ಪ್ರೀತಿಸಬೇಕು, ನಮ್ಮನ್ನು ದ್ವೇಷ ಮಾಡೋರನ್ನ ಪ್ರೀತಿಸಬೇಕು, ನಮಗೆ ಹಿಂಸೆ ಪಡಿಸೋರನ್ನ ಪ್ರೀತಿಸಬೇಕು. ಇದನ್ನೇ ಯೇಸು ಕ್ರಿಸ್ತನ ಬೆಟ್ಟದ ಪ್ರಸಂಗದಲ್ಲಿ ಹೇಳ್ತಾನೆ. ಪ್ರೀತಿ ಯಾರ ಹತ್ರ ಇದೆಯೋ ಕ್ರಿಸ್ತನಲ್ಲಿ ಪ್ರಿಯರೇ, ಅವರು ದೇವರಿಂದ ಹುಟ್ಟಿದವರಾಗಿದ್ದಾರೆ. 8ನೇ ವಾಕ್ಯ ಈ ರೀತಿ ಹೇಳ್ತದೆ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ. ನಿಮ್ಮ ಬೈಬಲ್ ಇದ್ದರೆ ಈ 8ನೇ ವಾಕ್ಯವನ್ನು ಅಂಡರ್ಲೈನ್ ಮಾಡಬೇಕಂತ ಕೇಳ್ಕೊತೀನಿ. ದೇವರು ಏನಾಗಿದೆ ಅಂದರೆ ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಈಸ್ ದ ಫುಲ್ ಆಫ್ ಲವ್ ಈಸ್ ಗಾಡ್. ಪ್ರೀತಿ ಅಂದರೆ ದೇವರಂದರೆ ಪ್ರೀತಿ. ನಾನು ಪ್ರಾರಂಭದಲ್ಲಿ ಹೇಳ್ತಾನೆ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನೇ ಅಲ್ಲ. ನಾನು ಒಬ್ಬರನ್ನ ಪ್ರೀತಿಸಲಿಲ್ಲ ಅಂದರೆ ಈ ಭೂಮಿಯಲ್ಲಿ ನಾನು ದೇವರನ್ನ ಬಗ್ಗೆ ತಿಳ್ಕೊಂಡಿಲ್ಲ ಅಂತ ಅರ್ಥ. ನನ್ನ ದೇಶವನ್ನು ನಾನು ಪ್ರೀತಿಸಲಿಲ್ಲ ಅಂದರೆ, ನಾನು ಪಕ್ಕದಲ್ಲಿ ಒಂದು ನೆರೆ ದೇಶವನ್ನು ಪ್ರೀತಿಸಲಿಲ್ಲ ಅಂದರೆ, ನಾನು ನೆರೆಯವರನ್ನ ನಾನು ಪ್ರೀತಿಸಲಿಲ್ಲ ಅಂದರೆ
ನನ್ನ ಕುಟುಂಬದಲ್ಲಿ ಒಬ್ಬರನ್ನ ನಾನು ಪ್ರೀತಿಸಲಿಲ್ಲ ಅಂದರೆ ನಾನು ದೇವರನ್ನು ಬಲ್ಲವನಲ್ಲ, ಅಂದರೆ ದೇವರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಅರ್ಥ. ಯಾಕೆ ಗೊತ್ತಿಲ್ಲ ಅಂದರೆ ದೇವರು ಏನಾಗಿದ್ದಾನೆ ಅಂತ ಹೇಳ್ತಾನೆ ಅಂದರೆ, ದೇವರು ಪ್ರೀತಿ ಸ್ವರೂಪಿ. ದೇವರು ಪಾಪಿಗಳನ್ನು ಪ್ರೀತಿಸ್ತ. ಯೇಸು ಕ್ರಿಸ್ತ ಪಾಪಿಗಳಿಗೋಸ್ಕರ ಪ್ರಾಣ ಕೊಟ್ಟು ಪ್ರೀತಿಸ್ತ. ನಾವು ಯಾರನ್ನ ಪ್ರೀತಿಸ್ತಿದ್ದೀವಿ? ನಮಗೆ ಬೇಕಾಗಿರೋನ ಮಾತ್ರ ಪ್ರೀತಿಸೋದಾ? ನಮಗೆ ಬೇಕಾಗಿರೋನ ಮಾತ್ರ ಜೊತೆಯಲ್ಲಿ ಇರೋದಾ? ಇದು ದೇವರ ಮಕ್ಕಳಲ್ಲ ಪ್ರಿಯರೇ. ನಾವು ಪ್ರೀತಿಸಬೇಕು ಅಂದರೆ ಎಲ್ಲರನ್ನೂ ಸಹ ಪ್ರೀತಿಸಬೇಕು. 8-9ನೇ ವಾಕ್ಯ ಹೇಳ್ತದೆ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ಹೇಳ್ದಲ್ಲ ನಾನು ಪ್ರಾರಂಭದಲ್ಲಿ, ಯೇಸು ಕ್ರಿಸ್ತನ ಕಳಿಸೋದ್ರಲ್ಲೇ, ಆತನ ಶಿಲುಬೆ ಮರಣದಲ್ಲೇ ದೇವರ ಪ್ರೀತಿಯು ಪ್ರತ್ಯಕ್ಷ ಆಗಿದೆ. ಎಲ್ಲರಿಗೂ ಗೊತ್ತಿದೆ, ನಿಮಗೆ ನಮಗೆ ಮಾತ್ರ ಅಲ್ಲ ಪ್ರಿಯರೇ, ಪ್ರಪಂಚದ ಮೂಲೆಯಲ್ಲಿರುವ ಪ್ರತಿ ಮನುಷ್ಯನಿಗೂ ದೇವರ ಪ್ರೀತಿ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ತೆರೆಯಲ್ಪಟ್ಟಿದೆ. ಯಾರಿಗೂ ಗೊತ್ತಿಲ್ಲ ಅಂತ ಮಾತ್ರ ಹೇಳಬಾರ್ದು. ನನಗೆ ಗೊತ್ತಿಲ್ಲ ಬ್ರದರ್ ಅಂತ ಹೇಳಂಗಿಲ್ಲ. ನನಗೆ ಗೊತ್ತಿಲ್ಲ ಅಂತ ಹೇಳುವುದು ಸುಳ್ಳು ಪದ. ಪ್ರೀತಿ ಮಾಡುವನು ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರನ್ನ ಪ್ರೀತಿಸಬೇಕು. ಯೇಸು ಕ್ರಿಸ್ತನು ಎಲ್ಲರನ್ನ ಪ್ರೀತಿಸ್ತಾ ಪ್ರಿಯರೇ. ನಿಮಗೆ ಗೊತ್ತಾ, ಕರ್ತನ ಕೊನೆಯ ಮೇಜಿನಲ್ಲಿ ಭೋಜನದಲ್ಲಿ ಯೇಸು ಕ್ರಿಸ್ತನು 12 ಜನ ಶಿಷ್ಯರಲ್ಲಿರ್ತಾರೆ. ಆತ ರೊಟ್ಟಿಯನ್ನು ಮುರಿದು ಇದು ನನ್ನ ಶರೀರ, ದ್ರಾಕ್ಷಾರಸ ತೆಗೆದು ಇದು ನನ್ನ ರಕ್ತ ಅಂತೇಳಿ ಕೊಡುವಂಥ ಸಂದರ್ಭದಲ್ಲಿ 12 ಜನ ಅಪೊಸ್ತಲರಿರ್ತಾರೆ. ಅದರಲ್ಲಿ 2 ವಿಶೇಷವಾದವರು. ಯಾರು ಗೊತ್ತಾ ನಿಮಗೆ? ಯೇಸು ಕ್ರಿಸ್ತನನ್ನು ಕೆಲವೇ ಕ್ಷಣಗಳಲ್ಲಿ ಮುತ್ತು ಕೊಟ್ಟು ಹಿಡ್ಕೊಡುವಂಥ ಇಸ್ಕರಿಯೋತ ಯೂದಾಸು ಪಕ್ಕದಲ್ಲಿದ್ದಾನೆ. ಈತನು ಯಾರಂತ ಗೊತ್ತಿಲ್ಲ ಅಂತ 3 ಸಾರಿ ನಿರಾಕರಿಸುವಂಥ ಪೇತ್ರನೂ ಅಲ್ಲಿದ್ದಾನೆ. ಯೇಸು ಕ್ರಿಸ್ತನು ಅವರ ಮೇಲೆಯೂ ಪ್ರೀತಿ ತೋರಿಸ್ತ, ಅವರಿಗೂ ಸಹ ಆ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟ. ಕ್ರಿಸ್ತನಲ್ಲಿ ಪ್ರಿಯರೇ, ನೀವು ಯಾವ ರೀತಿ ಪ್ರೀತಿಸ್ತಿದ್ದೀವಿ? ಇನ್ನೊಂದು ವಾಕ್ಯ ಹೇಳಿ ನಾನು ಮುಗಿಸ್ತೇನೆ. 10ನೇ ವಾಕ್ಯ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದರಲ್ಲಿಯೇ ಪ್ರೀತಿಯ ನಿಜಗುಣವು ತೋರಿ ಬರುತ್ತದೆ. ದೇವರ ಪ್ರೀತಿಯ ನಿಜಗುಣ ಏನು ಗೊತ್ತಾ ಪ್ರಿಯರೇ? ಇಸ್ ದ ಪ್ಯೂರ್ ಲವ್. ಏನು ಗೊತ್ತಾ ಪ್ರಿಯರೇ? ಯೇಸು ಕ್ರಿಸ್ತನ ಕಳಿಸಿಕೊಟ್ಟು, ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ತ್ಯಾಗ, ಯೇಸು ಕ್ರಿಸ್ತನ ಆ ಒಂದು ರಕ್ತಧಾರೆಯಾಗಿ ನಿಂತಹ ಸಂದರ್ಭ, ಇದು ಪ್ರೀತಿಯ ನಿಜಗುಣ ಅಂತ ವೇದ ವಾಕ್ಯ ಹೇಳ್ತದೆ. ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ಪ್ರೀತಿಸಲೇಬೇಕು. ಪ್ರೀತಿಸುವಂಥ ಹಂಗಿನಲ್ಲಿರ್ತೇವೆ. ಈ ಪ್ರೀತಿಯ ಬಗ್ಗೆ ಇನ್ನು ಮುಂದಿನ ದಿನದಲ್ಲಿ ಮಾತಾಡ್ತೀನಿ. ಧನ್ಯವಾದ.